ಉಗುರುಗಳನ್ನು ಯಾವ ದಿನ ಕತ್ತರಿಸಬಾರದು ಮತ್ತು ಕತ್ತರಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇಂದಿನ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ವಾರದ ನಿರ್ದಿಷ್ಟ ದಿನದಂದು ಉಗುರುಗಳನ್ನು ಕತ್ತರಿಸಲು ಸಮಯ ಸಿಗುವುದಿಲ್ಲ. ಹೆಚ್ಚಿನವರಿಗೆ ಭಾನುವಾರ ರಜೆ ಇರುವುದರಿಂದ ಅಂದು ಉಗುರು ಕತ್ತರಿಸುತ್ತಾರೆ. ಹೆಚ್ಚಿನ ವಿಷಯಗಳಂತೆ ಧಾರ್ಮಿಕ ಗ್ರಂಥಗಳು ಉಗುರುಗಳನ್ನು ಕತ್ತರಿಸುವ ನಿಯಮಗಳನ್ನು ಉಲ್ಲೇಖಿಸುತ್ತವೆ. ಈ ನಿಯಮಗಳನ್ನು ಅನುಸರಿಸುವುದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಮತ್ತು ಆದ್ದರಿಂದ ನೀವು ಅವುಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ. ಜ್ಯೋತಿಷ್ಯದಲ್ಲಿ ವಾರದ 7 ದಿನಗಳನ್ನು ಒಂದೊಂದು ಗ್ರಹಕ್ಕೆ ಒಂದೊಂದು ದೇವರಿಗೆ ಮೀಸಲಿರಿಸಲಾಗಿದೆ. ಉದಾಹರಣೆಗೆ ರವಿ ಗ್ರಹವು ಭಾನುವಾರದೊಂದಿಗೆ ಸಂಬಂಧಿಸಿದೆ, ಚಂದ್ರನು ಸೋಮವಾರ, ಕುಜನು ಮಂಗಳವಾರ. ಹೀಗೆ ಉಗುರುಗಳನ್ನು ಬೆಳೆಸುವುದರಿಂದ ದೇಹದಲ್ಲಿ ತಮ ಅಂಶ ಹೆಚ್ಚಾಗುತ್ತದೆ. ಹೀಗಾಗಿ ಡೆಡ್ ಸೆಲ್ಸ್ ನಿಂದಲೇ ಉಂಟಾಗುವ ಉಗುರುಗಳನ್ನು ಕತ್ತರಿಸುವುದು ಸಮಂಜಸವಾಗಿದೆ. ಆದರೆ ವಾರದ ಯಾವ ದಿನ ಯಾವ ಸಮಯದಲ್ಲಿ ಕತ್ತರಿಸಬೇಕೆಂಬುದಕ್ಕೆ ಜ್ಯೋತಿಷ್ಯದಲ್ಲಿ ನಿಯಮಗಳಿವೆ. ಉಗುರು ಕತ್ತರಿಸಲು ಶುಭ ದಿನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಗುರುಗಳು ಶನಿ ದೇವನಿಗೆ ಸಂಬಂಧಿಸಿದೆ. ಅದಕ್ಕಾಗಿ ಅದರ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ಶನಿಯು ಕೋಪಗೊಳ್ಳುತ್ತಾನೆ. ಅದರ ನಿರ್ವಹಣೆಗೆ ಸಂಬಂಧಿಸಿದಂತೆ ನೀವು ಸರಿಯಾದ ನಿಯಮಗಳನ್ನು ಅನುಸರಿಸದಿದ್ದರೆ ಅದರಿಂದ ಬಡತನ ಬರುವ ಅಪಾಯವಿದೆ. ಮಂಗಳವಾರ, ಶುಕ್ರವಾರ, ಶನಿವಾರ ಮತ್ತು ಗುರುವಾರ ಉಗುರುಗಳನ್ನು ಕತ್ತರಿಸಬಾರದು. ಈ ದಿನ ನಿಮ್ಮ ಉಗುರುಗಳನ್ನು ಕತ್ತರಿಸಿದರೆ ಅದರ ಕೆಟ್ಟ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಇದರಿಂದಾಗಿ ಹಣ ಮತ್ತು ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ಮಂಗಳವಾರ ಕತ್ತರಿ, ನೇಲ್ ಕಟರ್ನಂತಹ ಚೂಪು ವಸ್ತುಗಳ ಬಳಕೆಗೆ ಶಾಸ್ತ್ರದಲ್ಲಿ ನಿಷೇಧವಿದೆ. ಈ ದಿನ ಯುದ್ಧಕಾರಕ ಮಂಗಳನು ಇವುಗಳ ಬಳಕೆಗೆ ತೊಡಗಿದರೆ ಹೆಚ್ಚಿನ ದೈಹಿಕ ಹಾನಿಗೆ ಕಾರಣನಾಗುತ್ತಾನೆ. ಇದಲ್ಲದೆ ಅಮಾವಾಸ್ಯೆ ಮತ್ತು ಚತುರ್ದಶಿ ತಿಥಿಯಂತ ಕೂಡ ಉಗುರುಗಳನ್ನು ಕತ್ತರಿಸಬಾರದು. ಸೂರ್ಯಾಸ್ತದ ನಂತರವೂ ಉಗುರುಗಳನ್ನು ಕತ್ತರಿಸಬಾರದು. ಮನೆಯವರನ್ನು ಆಶೀರ್ವದಿಸಲು ಲಕ್ಷ್ಮೀ ದೇವಿಯು ಸಂಜೆ ಹೊತ್ತಿನಲ್ಲಿ ಮನೆಗೆ ಭೇಟಿ ನೀಡುತ್ತಾಳೆ ಎಂದು ನಂಬಲಾಗಿದೆ. ಹಾಗಾಗಿ ಸಂಜೆ ಉಗುರುಗಳನ್ನು ಕತ್ತರಿಸುವುದು ದೇವಿಗೆ ಅಗೌರವವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ದುಃಖ ಮತ್ತು ಬಡತನ ಮನೆ ಮಾಡುತ್ತದೆ. ಹಾಗಾದರೆ ಯಾವ ದಿನ ಕತ್ತರಿಸಬಹುದು? ಬನ್ನಿ ನೋಡೋಣ. ಸೋಮವಾರ, ಬುಧವಾರ ಮತ್ತು ಭಾನುವಾರಗಳನ್ನು ಜ್ಯೋತಿಷ್ಯದಲ್ಲಿ ಉಗುರುಗಳನ್ನು ಕತ್ತರಿಸಲು ಉತ್ತಮ ದಿನಗಳು ಎನ್ನಲಾಗುತ್ತದೆ. ಇದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಇದು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡುತ್ತದೆ. ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.